ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಾಮಾನ್ಯವಾಗಿ ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಮೂಗುಮುರಿ ಅಂತವರೇ ಹೆಚ್ಚಾಗಿದ್ದಾರೆ. ಅಂತಂದ್ರೆ ಇಂತಹ ಒಂದು ಲ್ಯಾಬ್ ಅನ್ನ ಮಾಡಿರುವಂಥದ್ದು ಮತ್ತೆ ಮಕ್ಕಳ ಒಂದು ರೆಸ್ಪಾನ್ಸ್ ಹೇಗಿದೆ ಅಂತ. ಯಾಕಂದರೆ ಸಾಮಾನ್ಯವಾಗಿ ವಿಜ್ಞಾನ ಕಬ್ಬಿಣದ ಕಡಲೆ ಅಂತಾರೆ, ಗಣಿತ ಕಬ್ಬಿಣದ ಕಡಲೆ ಅಂತಾರೆ. ಇಲ್ಲಿ ನೋಡೋರು ಮಕ್ಕಳು ಆಸಕ್ತಿಯಿಂದ ಬರ್ತಾ ಇದ್ದಾರೆ. ನಿಜ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮೊದಲನೇ ಚಾಲೆಂಜ್ ಏನು ಅಂತ ಹೇಳಿದ್ರೆ ಮಕ್ಕಳನ್ನು ನಿರಂತರವಾಗಿ ಶಾಲೆಗೆ ತರೋದೇ ದೊಡ್ಡ ಸವಾಲು. ನಮಗೆ ಶಾಲೆಗೆ ಬರಲ್ಲ ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಸಾಕಷ್ಟು ಕಾರಣಗಳಿರ್ತವೆ. ಇಲ್ಲಿಗೆ ಬರುವಂಥ ಬಹುತೇಕ ಪೇರೆಂಟ್ಸ್ ಎಲ್ಲ ಅಂತ ಹೇಳಿ ಅಂದರೆ ಲೇಬರರ್ಸ್ ಇರ್ತಾರೆ. ಸೊ ಅವರು ಮನೆಯನ್ನು ಬಿಟ್ಟು ಹೋಗ್ತಿರ್ತಾರೆ. ಆ ಮನೇಲಿ ಚಿಕ್ಕ ಮಕ್ಕಳಿರೋ ಅವ್ರನ್ನ ನೋಡ್ಕೊಳ್ಳೋಕ್ಕೆ ಮನೆಯಲ್ಲೇ ಉಳಿಸ್ಕೊಳ್ತಿರ್ತಾರೆ, ಅಥವಾ ಬೇರೆ ಏನಾರು ಕೆಲಸ ಮಾಡಬೇಕು ಅಂದ್ರೆ ಮನೇಲಿ ಉಳಿಸ್ಕೊಳ್ತಿರ್ತಾರೆ. ಸೊ ಇದನ್ನೆಲ್ಲ ಪರಿಗಣಿಸಿ ನಾನೇನು ಮಾಡಿದೆ, ಬಲವಂತವಾಗಿ ಶಿಕ್ಷಣ ಕೊಡ್ಲಿಕ್ಕೆ ಆಗಲ್ಲ, ಅದು ತಲೆಗೆ ಹೊತ್ತಲ್ಲ ಅದು. ಸೊ ಪ್ರೀತಿಯಿಂದ ಶಿಕ್ಷಣ ಕೊಡಬೇಕು ಅಂತ ಹೇಳಿದ್ರೆ ಹೇಳ್ಕೊಂಡು ಪ್ರೀತಿಯಿಂದ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿದ್ರೆ ಆ ಮಕ್ಕಳಿಗೆ ಇಷ್ಟ ಆಗೋಂಥದ್ದು ಏನಾದ್ರು ಮಾಡಬೇಕು ಅನ್ನೋದನ್ನು ನಾನು ಇಟ್ಕೊಂಡೆ ಒಂದನೇದಾಗಿ. ಎರಡನೇದಾಗಿ ವರ್ಲ್ಡಲ್ಲಿ ಇರುವಂತಹ ಬೆಸ್ಟ್ ಟೆಕ್ನಾಲಜಿಯನ್ನು ನಾನು ಇಂಟಿಗ್ರೇಟ್ ಮಾಡ್ಕೊಳ್ಬೇಕು ಅಂಥೇಳಿ ನಾನು ಈ ಒಂದು ಪ್ರಯತ್ನವನ್ನು ಶುರು ಮಾಡ್ಕೊಂಡು ಹೋದೆ. ಸೊ ಎರಡನೇದಾಗಿ ಇದರಲ್ಲಿ ಸಿ ಸ್ಟೇಷನ್ ಅಂತ ಮಾಡ್ಕೊಂಡೆ. ಸಿ ಸ್ಟೇಷನ್ ಅಂತ ಹೇಳಿದ್ರೆ ಇದರಲ್ಲಿ ಏನಂತ ಹೇಳಿದ್ರೆ ಎಲ್ಲ ರೀತಿಯ ಪರಿಕರಗಳಿದೆ. ಸೊ ಮಕ್ಕಳು ಏನಾದ್ರು ಒಂದು ಐಡಿಯಾಸ್ನ ತಂದರೆ ಸೊ ಅವರು ಯಾರ ಸಹಾಯ ಇಲ್ದೇ ಸೊ ನಾವೆಲ್ಲೂ ಹೊರಗಡೆ ಹೋಗಬೇಕು ಇದಿಲ್ವಲ್ಲ ಅಂಥೇಳಿ ನಾವು ನಿಲ್ಲಿಸ್ಬಾರ್ದು ಕೆಲಸನ. ಅವ್ರ ತಲೆಗೆ ಬಂದಂಥ ಪ್ರಾಜೆಕ್ಟ್ ಇಲ್ಲಿ ಸಂಪೂರ್ಣವಾಗಿ ಇಲ್ಲೇ ತೀರಿ ಹೊರಗಡೆ ಹೋಗಬೇಕು ಸಕ್ಸಸ್ಫುಲ್ಲಾಗಿ ಅನ್ನೋ ಒಂದು ಆಶಯದಿಂದ ಎಲ್ಲ ಥರದ ಸೌಲಭ್ಯವನ್ನು ಕಲ್ಪಿಸ್ಕೊಡ್ಬೇಕು ಅಂಥೇಳಿ ನಾನು ಈ ಒಂದು ಲ್ಯಾಬ್ನ ಶುರು ಮಾಡಿದೆ. ಈ ಒಂದು ಲ್ಯಾಬಲ್ಲಿ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ ಸ್ಟೆಮ್ ಎಜುಕೇಷನ್ನ ಇಂಟಿಗ್ರೇಟ್ ಮಾಡಬೇಕು ಅಂಥೇಳಿ ರೋಬೋಟಿಕ್ಸ್ ಕ್ಲಾಸಸ್ನ ಹೇಳ್ಕೊಡ್ತೀನಿ, ಎಲೆಕ್ಟ್ರಾನಿಕ್ಸ್ ಕ್ಲಾಸಸ್ನ ಹೇಳ್ಕೊಡ್ತೀನಿ, ವರ್ಚುವಲ್ ರಿಯಾಲಿಟಿ ಕ್ಲಾಸಸ್ನ ಹೇಳ್ಕೊಡ್ತೀನಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಸ್ಮಾರ್ಟ್ ಬೋರ್ಡ್ ಮುಖಾಂತರ ಇಂಟಿಗ್ರೇಟ್ ಮಾಡ್ಕೊಂಡು ಅದನ್ನ ಕ್ಲಾಸಸ್ ಹೇಳ್ಕೊಡ್ತೀನಿ. ಹೀಗೆ ಎಲ್ಲ ರೀತಿಯಾದಂತಹ ಶಿಕ್ಷಣವನ್ನು ಇಂಟಿಗ್ರೇಟ್ ಮಾಡಬೇಕು ಅಂಥೇಳಿ ನಾನು ಈ ಒಂದು ಲ್ಯಾಬ್ನ ಶುರು ಮಾಡ್ಕೊಂಡು ಬಂದೆ ಸರ್. ಸೊ ಎಷ್ಟು ಖುಷಿ ಇದೆ ಸರ್ ಈಗ ಪ್ರಶಸ್ತಿ ಬಂದಿರುವಂಥದ್ದು? ಖುಷಿನ ಹಂಚ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟನೇ ಆಗ್ತಾ ಇದೆ, ಅಷ್ಟು ಖುಷಿ ಇದೆ. ಯಾಕೆ ಅಂತ ಹೇಳಿದ್ರೆ ರಾಷ್ಟ್ರದ ಪ್ರಥಮ ಪ್ರಜೆಯವರು ಆ್ಯಕ್ಚುಲಿ ರಾಷ್ಟ್ರಪತಿಗಳು ಅಂಥವ್ರ ಹತ್ರ ಹೋಗಿ ಒಬ್ಬ ಸಾಮಾನ್ಯ ಶಿಕ್ಷಕ, ಪ್ರಾಥಮಿಕ ಶಾಲಾ ಶಿಕ್ಷಕ ಹೋಗಿ ನಿಂತ್ಕೊಂಡು ತಗೊಳ್ತಾನೆ ಅಂತ ಹೇಳಿದ್ರೆ ಅದನ್ನು ಹೇಳಲಿಕ್ಕೆ ರೋಮಾಂಚನ ಆಗುತ್ತೆ. ತುಂಬ ಖುಷಿ ಆಗ್ತಾ ಇದೆ ಸರ್. ಪ್ರಶಸ್ತಿ ಬಂದಿರುವಂಥದ್ದು ಮತ್ತು ಆ ಪ್ರಶಸ್ತಿ ಬಂದಿರೋದಕ್ಕಿಂತ ತಮ್ಮ ಈ ಒಂದು ಕಾನ್ಸೆಪ್ಟ್ ಇಡೀ ದೇಶದಾದ್ಯಂತ ಎಲ್ರಿಗೂ ಸಹ ರೀಚ್ ಆಗ್ತದೆ ಅನ್ನೋ ಖುಷಿ ಇದೆಯಾ ಅಂತ? ಖಂಡಿತ. ಇದು ಒಂದು ಉದಾಹರಣೆ ಹೇಳೋದಾದರೆ ನನ್ನ ಜೊತೆಗೆ 6 ಜನ ನಾಮಿನೇಟ್ ಆಗಿ ನನ್ನ ಜೊತೆ ಇನ್ನೂ 5 ಜನ ಬಂದಿದ್ದರು. ಆ ನೋಡಿದವರು ಅಲ್ಲೇ ಹೇಳಿದ್ರು, ನೋಡು ನಂತರ ಕೆಲಸನ ಎಲ್ಲ ಶಿಕ್ಷಕರು ಮಾಡ್ತಾರೆ, ಬೇರೆ ನಿಂತರ ಕೆಲಸನ ಖಂಡಿತವಾಗಿ ಯಾವ ಶಿಕ್ಷಕರು ಮಾಡಲಿಕ್ಕಾಗಲ್ಲ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಅವರು ಪ್ರಯತ್ನ ಪಟ್ಟರೆ ಮಾತ್ರ ಸಾಧ್ಯ ಆಗುತ್ತೆ. ಯಾಕೆಂದರೆ ನಿನ್ನ ಆಲೋಚನೆ ತುಂಬ ವಿಭಿನ್ನವಾಗಿದೆ. ಮತ್ತು ಎರಡನೇದಾಗ ಅವರು ಹೇಳಿದಂಥ ಸಲಹೆಗಳಂತ ಹೇಳಿದ್ರೆ ಇವತ್ತಿನ ಜನ್ರೇಷನ್ಗೆ ಖಂಡಿತವಾಗಿ ಈ ಥರ ಒಂದು ಶಿಕ್ಷಣ ಬೇಕು, ನಮ್ಮೆಲ್ಲರಿಗಿಂತ ನೀನು ತುಂಬ ಚೆನ್ನಾಗಿದೆಯಾ, ನಾವು ಸೇರಿ ನಿಮ್ಮ ಜೊತೆ ಕೆಲಸ ಮಾಡ್ತೀವಿ ಅಂತ ಹೇಳಿ ಅಲ್ಲಿ 5 ಜನ ಶುರುವಾಯಿತು. ಹೀಗೆ ಇದನ್ನು ನೋಡಿದಂಥವ್ರು ಸಾಕಷ್ಟು ಸಾವಿರಾರು ರೀತಿಯಲ್ಲಿ ನಮ್ಮ ಜೊತೆಗೆ ಸೇರಿಕೊಂಡು ಕೆಲಸ ಮಾಡ್ತೀನಿ ಅಂತೇಳಿ ಮುಂದೆ ಬರ್ತಾ ಇದ್ದಾರೆ. ಇದರಿಂದ ಕೇವಲ ನನ್ನ ಶಾಲೆ ಮಕ್ಳಿಗೆ ಮಾತ್ರ ಇದು ಒಂದು ಸಿಗಬೇಕು ಅಂತಲ್ಲ ನನ್ನ ಉದ್ದೇಶ, ಎಲ್ರಿಗೂ ಸಹ ಶೇರ್ ಆಗಬೇಕು ಅಂಥೇಳಿ ಈ ಒಂದು ದಿಸೆಯಲ್ಲಿ ನಮ್ಮ ಇಲಾಖೆ ಅಧಿಕಾರಿಗಳು ಸಹ ಜೊತೆಗೂಡಿ ಇದನ್ನು ಹೆಚ್ಚು ರೀತಿಯಲ್ಲಿ ಹಂಚಲಿಕ್ಕೆ ಸಹಾಯಕಾರಿ ನೀಡ್ತಾರೆ ಅಂತೇಳಿ ನಾನು ಭಾವಿಸ್ತೀನಿ. ಪ್ರತಿ ಸರ್ಕಾರಿ ಶಾಲೆಯಲ್ಲೂ ಈ ರೀತಿಯಾದಂಥ ಒಂದು ಲ್ಯಾಬ್ ಇದ್ದರೆ ಮಕ್ಕಳಿಗೆ ಕಲಿಕೆಗೆ ಸುಲಭ ಆಗುತ್ತೆ ಅಂತ ಅನ್ಸಲ್ವಾ? ಖಂಡಿತ ಖಂಡಿತ ಸರ್. ಇಲ್ಲಿ ಏನಂತ ಹೇಳಿದ್ರೆ ನನ್ನ ಉದ್ದೇಶ ಏನಂತ ಹೇಳಿದ್ರೆ ಬಲವಂತವಾಗಿ ಶಿಕ್ಷಣವನ್ನು ಕೊಡೋದಲ್ಲ, ಮಕ್ಕಳಿಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಆಸಕ್ತಿ ಇರುತ್ತೆ ಅಂದರೆ ಆಸಕ್ತಿಗೆ ಅನುಗುಣವಾದಂತಹ ಶಿಕ್ಷಣವನ್ನು ಕೊಡಬೇಕು. ಯಾಕಂದರೆ ಈ ಫೌಂಡೇಶನ್ ಲೆವೆಲಲ್ಲಿ ಏನಪ್ಪ ಅಂತ ಹೇಳಿದ್ರೆ ಮಕ್ಕಳಿಗೆ ವಿಭಿನ್ನವಾಗಿರ್ತಾರೆ ಅವರ ಆಸಕ್ತಿಗಳು. ನಾವು ಯಾರೋ ಈಗ ನಾನು ಮೀನನ್ನು ತಂದ್ಬಿಟ್ಟು ಮರ ಹತ್ತ ರೇಸ್ನ ಬಿಟ್ಟರೆ ಅಲ್ಲಿ ಯಾರು ಗೆಲ್ತಾರೆ? ಸೊ ಈ ಥರ ಆಗ್ತಾಯಿದೆ. ಸೊ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಅವರ ಸಾಮರ್ಥ್ಯ ಮತ್ತು ಆಸಕ್ತಿಗೆ ಅನುಗುಣವಾದಂತಹ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಿಂದ ಹೇಳ್ತಿರೋದ್ರಿಂದ ಈ ಥರ ಒಂದು ಆಪರ್ಚುನಿಟಿ ಕೊಡೋದ್ರಿಂದ ಯಾವ್ಯಾವ ಮಕ್ಕಳು ಯಾವ ಫೀಲ್ಡಲ್ಲಿ ಸ್ಟ್ರಾಂಗ್ ಇರ್ತಾರೆ ಆ ಫೀಲ್ಡಲ್ಲಿ ಹೈಯರ್ ಎಜುಕೇಷನ್ಗೆ ಹೋಗೋಷ್ಟರಲ್ಲಿ ನಾವು ಬಲವರ್ಧನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಇದು ಉತ್ತಮ ಶಿಕ್ಷಕ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಂತಹ ಮಧುಸೂದನ್ ಅವರ ಮಾತು. ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ದಾರೆ, ಅವರ ಸರ್ಗೆ ಪ್ರಶಸ್ತಿ ಬಂದಿದೆ, ಅದ್ರ ಬಗ್ಗೆ ಏನು ಹೇಳ್ತಾರೆ ಮತ್ತು ಕಲಿಕಾ ವಿಧಾನದ ಬಗ್ಗೆ ಏನು ಹೇಳ್ತಾರೆ ಅವರಿಂದನೇ ಕೇಳೋಣ. ನಿಮ್ಮ ಸರ್ಗೆ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿದೆ, ತುಂಬ ಖುಷಿ ಆಯ್ತೈತೆ ಸರ್. ನಮಗೋಸ್ಕರ ಎಲ್ಲ ಮಾಡಿದ್ದಾರೆ. ಸ್ಪೆಷಲ್ ಆಗಿ ಕಲಿಸ್ತಾರ ಅಥವಾ ಹೇಗೆ? ಸ್ಪೆಷಲಾಗಿ ಕಲಿಸ್ತಾರೆ. ಸ್ಮಾರ್ಟ್ ಬೋರ್ಡ್, ರೋಬೋಟಿಕ್ಸ್ ಎಲ್ಲ ಕಳಿಸ್ತಾರೆ. ಇನ್ನು ನಮ್ಗೇನೇನು ಬೇಕು ಎಲ್ಲ ಕಲಿಸ್ತಾರೆ ಸರ್. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅದು ಸ್ಮಾರ್ಟ್ ಬೋರ್ಡಲ್ಲಿ ಎಲ್ಲ ಕಲಿಬೋದು. ಹಾಗೂ ಕಾಫ್ರೇಟಿಂಗಿಂದ ಎಲ್ಲನೂ ಓದಿಸ್ತಾರೆ. ಹಾಗೂ ವರ್ಚುವಲ್ ರಿಯಾಲಿಟಿ ಎಲ್ಲ, ಬೇಸಿಕ್ ಎಲೆಕ್ಟ್ರಾನಿಕ್ ಎಲ್ಲ ಇದೆ. ಹಾಗಾಗಿ ಖುಷಿ ಪಡ್ತೀವಿ. ವಿಜ್ಞಾನ ಕಷ್ಟ ಅಂತ ಅನ್ಸಲ್ವಾ ನಿಮಗೆ ಅಂತ? ಸರ್ ಇಲ್ಲ ಸರ್, ಈಸಿಯಾಗಿ ಹೇಳ್ಕೊಡ್ತಾರೆ. ಕಷ್ಟ ಆಯ್ತು, ಈಸಿ ಆಗಿದೆ. ಎಸ್ ಸರ್. ಸರ್ಗೆ ಪ್ರಶಸ್ತಿ ಬಂದಿದೆ ಸರ್. ತುಂಬ ಖುಷಿಯಾಗುತ್ತೆ. ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ 3rd ಸ್ಟ್ಯಾಂಡರ್ಡ್ವರೆಗೂ ಎಲ್ಲ ಕಷ್ಟ ಆಗ್ತಿತ್ತು. 4th 5th ಬಂದ ತಕ್ಷಣ ಎಲ್ಲ ಚೆನ್ನಾಗಿದೆ. ಎಜುಕೇಷನ್ನು ಚೆನ್ನಾಗಿದೆ ಸರ್.
3D ಪ್ರಿಂಟರಲ್ಲಿ ಪ್ರಿಂಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಸ್ಮಾರ್ಟ್ ಬೋರ್ಡಲ್ಲಿ ಹೇಗೆ ಮಾಡಬೇಕಂತ ಹೇಳ್ಕೊಡ್ತಾರೆ. ತುಂಬ ಈಸಿ ಆಗಿದೆ, ಮೊದಲು ಕಷ್ಟ ಇತ್ತು. ಸರ್ ನಮ್ಮ ಸರ್ಗೆ ಪ್ರಶಸ್ತಿ ಬಂದಿದೆ ಅಂತ ನನಗೆ ತುಂಬ ಖುಷಿ ಆಗುತ್ತೆ. 3D ಪ್ರಿಂಟರಲ್ಲಿ ತುಂಬ ಪ್ರಿಂಟ್ ಹಾಕ್ಕೊಡ್ತಾರೆ ನಮಗೆ ಸರ್ ತುಂಬ ಖುಷಿಯಾಗುತ್ತೆ. ಹೇಗಿದೆ ಸರ್ಗೆ ಪ್ರಶಸ್ತಿ ಬಂದಿದೆ? ತುಂಬ ಖುಷಿಯಾಗುತ್ತಿದೆ. ಮತ್ತು 3D ಪ್ರಿಂಟರಲ್ಲಿ ಪ್ರಿಂಟ್ ಹಾಕ್ಕೊಡ್ತಾರೆ. ಮತ್ತು ಫಸ್ಟ್ ಸ್ಟ್ಯಾಂಡರ್ಡಿಂದ ಥರ್ಡ್ ಸ್ಟ್ಯಾಂಡರ್ಡ್ವರೆಗೆ ಏನೂ ಇರಲಿಲ್ಲ. 4th ಮತ್ತು 5th ಎಲ್ಲ ಇದೆ. ಹ್ಯಾಂಡ್ ರೈಟಿಂಗ್ ನೀಟ್ ಏನಿಲ್ಲ. ಮತ್ತು ಕಾಫಿ ರೈಟಿಂಗ್, ಕನ್ನಡ ಕಾಫಿ ರೈಟಿಂಗ್ ಎಲ್ಲ ಬರ್ಸಿ ಹ್ಯಾಂಡ್ ರೈಟಿಂಗ್ ನೀಟ್ ಮಾಡಿದ್ದಾರೆ. ಸರ್ಗೆ ಪ್ರಶಸ್ತಿ ಬಂದಿದೆ, ಖುಷಿಯಾಗಿದೆಯಾ? ಸರ್ ಖುಷಿ ಆಗ್ತಿದೆ. ಈ ಥರನೂ ಲ್ಯಾಬ್ ಇರುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಚೆನ್ನಾಗಿ ಹೇಳ್ಕೊಡ್ತಾರೆ. ಸ್ಮಾರ್ಟ್ ಟಿವಿಲೆಲ್ಲ ಚೆನ್ನಾಗಿ ಹೇಳ್ಕೊಡ್ತೀರಾ. ಏನೇನು ಡೆವಲಪ್ ಮಾಡ್ತಾ ಇದ್ದೀರಾ ನೀವು ಇಲ್ಲಿ? ಏನೇನು ತಾವು ಮಾಡ್ತಾ ಇದ್ದೀರಾ ಹೊಸದಾಗಿ ಅಂತ? ಇನೋವೇಟಿವ್ ಐಡಿಯಾ ಎಲ್ಲ ತಂದು ಇಲ್ಲಿ ಮಾಡ್ತೀರಾ ಅಂತ? ಸರ್ ಮಾಡ್ತೀವಿ. ಸರ್ ಪಾಠ ಮಾಡಿದಾಗೆಲ್ಲ ಅದನ್ನು ಎಕ್ಸ್ಪ್ಲೈನ್ ಮಾಡ್ಕೊಂಡು ನೀಟಾಗಿ ಮಾಡ್ತಾರೆ. ಆಮೇಲೆ ಇಂಗ್ಲೀಷಲ್ಲಿ ಹೇಳೋದನ್ನ ಅದನ್ನು ಕನ್ನಡದಲ್ಲೇ ನೀಟಾಗಿ ಅರ್ಥ ಮಾಡಿ ಹೇಳಿಸ್ತಾರೆ. ಆಮೇಲೆ ನಾವೇನು ವರ್ಚುವಲ್ ರಿಯಾಲಿಟಿ ತೋರಿಸ್ಕೊಡಿ ಅಂದರೆ ತೋರಿಸ್ಕೊಡ್ತಾರೆ. ಪ್ರಿಂಟೆಲ್ಲ ಹಾಕ್ಕೊಡ್ತಾರೆ. ಸರ್ಗೆ ಪ್ರಶಸ್ತಿ ಬಂದಿರೋದ್ರಿಂದ ತುಂಬಾ ಖುಷಿ ಆಗ್ತದೆ. ಸರ್ ನಮ್ಮ ಸರ್ಗೆ ಪ್ರಶಸ್ತಿ ಬಂದಿರೋಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಸರ್ ವರ್ಚುವಲ್ ರಿಯಾಲಿಟಿ, ರೋಬೋಟಿಕ್ಸ್ ಎಲ್ಲ ಹೇಳ್ಕೊಡ್ತಾರೆ ನಮಗೆ. ಎಸ್ ಸರ್. ಸರ್ ನಾವು 1ನೇ ಕ್ಲಾಸಿಂದ ನಂಗೆ ಹ್ಯಾಂಡ್ ರೈಟಿಂಗ್ ಕಲಿಯೋಕ್ಕೆ ಹ್ಯಾಂಡ್ ರೈಟಿಂಗ್ ನೀಟ್ ಇರಲಿಲ್ಲ. ಸರ್ ಈಗ ನಮ್ಮ ಸರ್ ಎಲ್ಲನೂ ಕಲಿಸ್ಕೊಡ್ತಿದ್ದಾರೆ. ಸರ್ ವರ್ಚುವಲ್ ರಿಯಾಲಿಟಿ 3D ಪ್ರಿಂಟೆಲ್ಲ ಹಾಕ್ಕೊಡ್ತಿದ್ದಾರೆ. ಸರ್ ವರ್ಚುವಲ್ ರಿಯಾಲಿಟಿಲಿ ಎಲ್ಲ ತೋರಿಸ್ತಾರೆ. ಪುಸ್ತಕದಲ್ಲಿ ಓದೋದು ಕಷ್ಟ ಆಗ್ತಾ ಇದೆ, ಇದೆಲ್ಲ ನೋಡ್ಕೊಂಡು ಓದೋದು ಈಸಿ ಇದೆ? ಯಾವುದು ಈಸಿ ಇದೆ ಸರ್? ಇದೆಲ್ಲ ನೋಡ್ಕೊ ಓದೋದು ಈಸಿ ಇದೆ. ನೀಟಾಗಿ ಅರ್ಥ ಆಗುತ್ತೆ. ಎಸ್ ಸರ್. ಇದು ಮಕ್ಕಳ ಮಾತುಗಳು. ಒಂದು ಕಡೆ ಪುಸ್ತಕದಲ್ಲಿ ಕಲಿಸ್ತಾ ಇದ್ರು, ಅದು ಸಂದರ್ಭದಲ್ಲಿ ವಿಜ್ಞಾನವೇ ಅರ್ಥ ಆಗ್ತಾ ಇರಲಿಲ್ಲ. ಇದೀಗ ನಮ್ಮ ಸರ್ ಲ್ಯಾಬನ್ನು ಮಾಡಿದ್ದಾರೆ. ಲ್ಯಾಬ್ನಲ್ಲಿ ಎಲ್ಲವನ್ನೂ ಪ್ರತ್ಯಕ್ಷವಾಗಿ ತೋರಿಸಿ ನಮ್ಮ ಕೈಗೆ ಕೊಟ್ಟು ಕಲಿಸ್ತಾ ಇದ್ದಾರೆ. ಖಂಡಿತವಾಗಿದ್ದು ಸುಲಭ ಆಗಿದೆ. ಸರ್ಗೆ ಪ್ರಶಸ್ತಿ ಬಂದಿರೋದು ನಿಜಕ್ಕೂ ಖುಷಿಯಾಗಿದೆ ಅಂತೇಳಿ ಪುಟಾಣಿಗಳು ಹೇಳ್ತಾ ಇರುವಂಥದ್ದು. ಒಟ್ಟಾರೆ ನಮ್ಮ ಶಿಕ್ಷಣದ ವ್ಯವಸ್ಥೆಯನ್ನು ಸುಧಾರಿಸಲಿಕ್ಕೆ ಮಕ್ಕಳನ್ನು ಕೇವಲ ಪುಸ್ತಕದ ಉಳುಗಳನ್ನು ಮಾಡದೆ, ಮಾರ್ಕ್ಸ್ನ ಹಿಂದೆ ಹೋಗದೆ ಅಂಕ 100ಕ್ಕೆ 100 ತೆಗಿರಿ ಅಂತ ಹೇಳೋ ಬದಲು ಜ್ಞಾನವನ್ನು ವೃದ್ಧಿ ಮಾಡ್ಕೊಳ್ಳಿ, ಜೀವನಕ್ಕೆ ಬೇಕಾದಂತಹ ಕಲಿಕೆಯನ್ನು ಕಲಿತ್ಕೊಳ್ಳಿ ಅಂತೇಳಿ ಈ ರೀತಿಯಾದಂಥ ಲ್ಯಾಬನ್ನು ಮಾಡಿರುವಂಥದ್ದು. ಮತ್ತು ಅದನ್ನು ಗುರುತಿಸಿ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಸಿಕ್ಕಿರುವಂಥದ್ದು ನಿಜಕ್ಕೂ ಮೈಸೂರಿಗೆ ಒಂದು ರೀತಿಯಾದಂಥ ಹೆಮ್ಮೆಯ ಕ್ಷಣ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.